ಉತ್ತರಾಖಂಡಲ್ಲಿ ಒಂದ್ ಹಳ್ಳಿ ಇತ್ತು. ಅಲ್ಲಿ ಬಿರ್ಜು, ಅವನ ತಾಯಿ ಮತ್ತೆ ಅವನ ಹೆಂಡತಿ ಲತಾ ಜೊತೆ ಇದ್ದ. ಬಿರ್ಜು ಬಹಳ ಬುದ್ಧಿವಂತ ಮತ್ತು ಕಷ್ಟಪಡೋನು. ಅವನು ಪೂರ್ತಿ ಪರಿವಾರ ಚೆನ್ನಾಗಿ ನೋಡ್ಕೊಳ್ತಿದ್ದ. ಅವನು ಅವನ ಪರಿವಾರನ ನೋಡ್ಕೊಳ್ಳೋದಿಕ್ಕೆ ಟ್ರೈನ್ ಅಲ್ಲಿ ಸಮೋಸ ಮಾರುವಂತ ಕೆಲ್ಸವನ್ನ ಮಾಡ್ತಾ ಇದ್ದ. ಪ್ರತಿದಿನ ಬಿರ್ಜು ಹೆಂಡತಿ ಲತಾ ಅವನ್ಗೆ ಸಮೋಸಗಳನ್ನ ಮಾಡಿ ಕೊಡ್ತಾ ಇದ್ಲು. ಒಂದಿನ ಬಿರ್ಜು ಸಮೋಸಗಳನ್ನ ತಗೊಂಡು ಬೆಳಿಗ್ಗೆನೆ ಟ್ರೈನ್ಗೆ ಹೋದ. ಸಮೋಸೆ ಸಮೋಸೆ, ಬಿಸಿ ಬಿಸಿಯಾದ ಸಮೋಸೆ, ತಾಜಾ ತಾಜಾ ಸಮೋಸೆ ಸಮೋಸೆ. ಸರ್, ಸಮೋಸ ಬೇಕಾ? ಬಿಸಿಯಾಗಿದೆ. ಬೇಡ, ನಾನು ಸಮೋಸ ತಿನ್ನಲ್ಲ. ನಾನು ಡಯಟಲ್ಲಿದ್ದೀನಿ. ಡಯಟಾ? ಹಂಗಂದ್ರೇನು? ಯಾವುದಾದ್ರೂ ಸ್ಟೇಷನ್ ಹೆಸರಾ? ಇಲ್ಲ ಇಲ್ಲ, ಅದು ಸ್ಟೇಷನ್ ಹೆಸರು ಅಲ್ಲ. ಒಬ್ಬ ವ್ಯಕ್ತಿ ಅವನ ವೆಯ್ಟ್ನ ಕಡಿಮೆ ಮಾಡಬೇಕಂತ ಅಂದ್ಕೊಂಡ್ರೆ ಅವಾಗ ಅವನು ಡಯಟಲ್ಲಿರ್ತಾನೆ. ಡಯಟ್ ಅಂದರೆ ಆ ವ್ಯಕ್ತಿ ಕಮ್ಮಿ ತಿಂತಾನೆ. ಹಂಗಂದ್ರೆ ಅದ್ರ ಅರ್ಥ ನಮ್ಮಂತ ಬಡವರು ದಿನ ಡಯಟಿಂಗ್ ಮಾಡ್ತಿದ್ದೀವಿ ಅಂತ ಅರ್ಥನಾ? ಗ್ರಾಹಕರಿಗೆಲ್ಲ ಸಮೋಸ ಮಾರದ್ಮೇಲೆ ಬಿರ್ಜು ಹತ್ರ ಬಹಳ ಕಡಿಮೆ ಸಮೋಸ ಉಳಿದಿದ್ವು. ಸಂಜೆಯ ಸಮಯ ಆಗಿತ್ತು. ಆಗ ಬಿರ್ಜು ಒಬ್ಬ ಮನುಷ್ಯನಿಗೆ ಹೇಳ್ದ, ಸರ್, ಸಮೋಸ ತಗೊಳ್ತೀರಾ? ಸ್ವಲ್ಪನೇ ಇದೆ. ಅರೆ ಬೇಡಪ್ಪ, ನನ್ನ ಹತ್ರ ತಿನ್ನಲಿಕ್ಕೆ ಸ್ಯಾಂಡ್ವಿಚ್ ಇದೆ, ನಾನು ಅದನ್ನೇ ತಿಂತೀನಿ. ಸ್ಯಾಂಡ್ವಿಚಾ ಅಂದರೆ ಏನು? ಯಾರಿಗಾದರೂ ಹೊರಗಡೆ ಮಾಡುವ ಆಹಾರ ಇಷ್ಟ ಇಲ್ಲ ಅಂದರೆ ಅವರು ಇದನ್ನೇ ತಿಂತಾರೆ. ತಕೋ, ಬೇಕಾದ್ರೆ ತಿಂದು ನೋಡು. ಆ ಮನುಷ್ಯ ಬಿರ್ಜುಗೆ ಒಂದು ಸ್ಯಾಂಡ್ವಿಚ್ ಕೊಡ್ತಾನೆ. ಬಿರ್ಜು ಸ್ಯಾಂಡ್ವಿಚ್ ತಿನ್ಬಿಟ್ಟು ಹೇಳ್ತಾನೆ, ಇದು ತುಂಬ ರುಚಿಯಾಗಿದೆ. ಇವತ್ತಿಂದ ನಾನು ಸ್ಯಾಂಡ್ವಿಚ್ ವ್ಯಾಪಾರನೂ ಮಾಡ್ತೀನಿ. ಸಮೋಸ ಜೊತೆ ಸ್ಯಾಂಡ್ವಿಚ್ ಎರಡೂ ವ್ಯಾಪಾರ ಮಾಡ್ತೀನಿ. ಇಷ್ಟನ್ನ ಹೇಳಿ ಬಿರ್ಜು ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ್ದಾದ್ಮೇಲೆ ಅವನ ಹೆಂಡತಿ ಲತಾ ಮತ್ತೆ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ. ನಾವಿನ್ನು ಸಮೋಸ ಜೊತೆ ಸ್ಯಾಂಡ್ವಿಚ್ನು ಮಾರಬೇಕು. ಅದರಲ್ಲಿ ಪ್ರಜೆಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮಗೇನು ತುಂಬ ಲಾಭನೂ ಸಿಗುತ್ತೆ. ಆರೋಗ್ಯ ಏನೋ ಸರಿ, ಆದ್ರೆ ನಾವಿದನ್ನ ಹೇಗ್ ಮಾಡೋದು? ಮತ್ತೆ ಲಾಭ ಆಗದೆ ಹೋದ್ರೆ? ಲತಾ ಸರಿಯಾಗೇ ಹೇಳ್ತಿದ್ದಾಳೆ. ಮಗ್ನೆ ಬಿರ್ಜು, ಒಂದ್ ಕೆಲ್ಸ ಮಾಡು. ಸ್ವಲ್ಪ ದಿನ ನೀನು ಸ್ಯಾಂಡ್ವಿಚ್ನೇ ಮಾರು, ಸಮೋಸ ಬದ್ಲು. ನಮ್ಮ ವ್ಯಾಪಾರ ಚೆನ್ನಾಗಾಗಬಹುದು. ನಾನು ನಾಳೆಯಿಂದನೇ ನಿಮ್ಗೆ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ಮನೆಯವರು ಹೇಳಿದನ್ನ ಕೇಳಿ ಬಿರ್ಜು ಇದೇ ರೀತಿ ಮಾಡ್ತಾನೆ. ಮತ್ತೆ ಸಮೋಸ ಬದ್ಲಿಗೆ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ ಹೋಗ್ತಾನೆ. ಮೊದಲನೇ ದಿನಾನೇ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಅರ್ಧದಷ್ಟು ಸ್ಯಾಂಡ್ವಿಚ್ ಮಾರಾಟ ಆಗಿರೋದ್ರಿಂದ ಲತಾ ಮತ್ತೆ ಅವನ ತಾಯಿ ಹೇಳಿದ್ರು, ನಿರಾಶನಾಗ್ಬೇಡ ಬಿರ್ಜು, ಇದು ಮೊದಲನೇ ದಿನ ಅಲ್ವಾ, ನಾಳೆ ಮತ್ತೆ ಹೋಗು. ನಾಳೆ ಒಳ್ಳೆ ವ್ಯಾಪಾರ ಆಗುತ್ತೆ. ನಾಳೆಗೆಲ್ಲ ನಾನು ಇವತ್ತೇ ರೆಡಿ ಮಾಡಿದ್ದೀನಿ. ನಾವ್ ಹೇಗೆ ಬೇರೆ ಬೇರೆ ಸಮೋಸ ಮಾರ್ತಾ ಇದ್ವೋ ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ಯಾಂಡ್ವಿಚ್ಗಳನ್ನು ಮಾಡೋಣ. ಹೊಸ ರೀತಿಯಲ್ಲ, ಅದು ಹೇಗೆ? ನೀನು ಏನು ಹೇಳ್ತಿದ್ದೀಯಾ? ನಾವು ನಾಳೆ ಬೆಟ್ಟದ ಸ್ಯಾಂಡ್ವಿಚ್ ಮಾಡೋಣ. ಬೆಟ್ಟದ ಸ್ಯಾಂಡ್ವಿಚ್ ಅಂದ್ರೆ ಯಾವ ತರ ಅಂದ್ರೆ, ಆ ತರ ಸ್ಯಾಂಡ್ವಿಚ್ ಅಲ್ಲಿ ಪೂರ್ತಿ ಪರಿವಾರನೇ ಕುತ್ಕೊಂಡು ತಿನ್ಬಹುದು. ಲತಾ, ಏನ್ ಗೊತ್ತಾ, ಇದಕ್ಕೆ ಖರ್ಚು ಜಾಸ್ತಿ ಆಗತ್ತೆ. ಅದಕ್ಕೆ ಸ್ಯಾಂಡ್ವಿಚ್ ಮಾಡಕ್ಕೆ ನಾವೇನ್ ಮಾಡೋದು? ಇನ್ನೂ ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತಲ್ವಾ? ಅಕಸ್ಮಾತ್ ನಮ್ಗೆ ಲಾಭ ಆಗಿಲ್ಲ ಅಂದ್ರೆ ನಮ್ ದುಡ್ಡೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ವಾ? ನಾವ್ ಈ ರೀತಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ. ಎಲ್ರೂ ಹೇಳಿದ್ದನ್ನ ಕೇಳಿ ಲತಾ ಮಾರನೇ ದಿನ ಬೆಟ್ಟದ ಸ್ಯಾಂಡ್ವಿಚ್ ಮಾಡೇ ಬಿಡ್ತಾಳೆ. ಮಾರನೇ ದಿನ ಬಿರ್ಜು ಒಂದು ಬುಟ್ಟಿಯಲ್ಲಿ ಬೆಟ್ಟದ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ಕೆ ಅಂತ ಹೋಗ್ಬಿಡ್ತಾನೆ. ಸ್ಯಾಂಡ್ವಿಚ್, ಬೆಟ್ಟದ ಸ್ಯಾಂಡ್ವಿಚ್ ತಿಂದವರು ತುಂಬ ಸಂತೋಷ ಪಡ್ತೀರಾ, ತಿಂದೇ ಇರೋರು ತುಂಬ ಬೇಜಾರು ಮಾಡ್ಕೊಳ್ತೀರಾ. ಸ್ಯಾಂಡ್ವಿಚ್, ಬೆಟ್ಟದ ಸ್ಯಾಂಡ್ವಿಚ್. ಬಿರ್ಜುವಿನ ಬೆಟ್ಟದ ಸ್ಯಾಂಡ್ವಿಚ್ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ಖಾಲಿ ಆಗುತ್ತೆ. ಅವನು ಇದನ್ನ ಖುಷಿ ಪಟ್ಕೊಂಡು ಮನೆಗೆ ಹೇಳಕ್ಕೆ ಬರ್ತಾನೆ. ಮತ್ತೆ ಅವರ ತಾಯಿ ಲತಾಗೆ ಶಬಾಷ್ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಪ್ಲಾನ್ ಮಾಡ್ದ್ಯಮ್ಮ ನೀನು, ತುಂಬಾ ಚೆನ್ನಾಗಿದೆ ಗೊತ್ತಾ? ಧನ್ಯವಾದ ಅತ್ತೆ, ಆದ್ರೆ ಇದು ನನ್ ಕರ್ತವ್ಯ ಆಗಿತ್ತು. ಸಮಯ ಕಳೀತಾ ಇತ್ತು. ಬಿರ್ಜುನ ಬೆಟ್ಟದ ಸ್ಯಾಂಡ್ವಿಚ್ ಬಹಳ ಪ್ರಸಿದ್ಧಿ ಪಡೀತು. ಎಷ್ಟೋ ಬಾರಿ ಸ್ಯಾಂಡ್ವಿಚ್ ಸ್ಟೇಷನ್ ಅಲ್ಲೇ ಖಾಲಿ ಆಗ್ಬಿಡ್ತಿತ್ತು. ಟ್ರೈನ್ಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಬಿರ್ಜುಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡತ್ತೆ. ಡಾಕ್ಟರ್ ಅವನಿಗೆ 6 ತಿಂಗಳು ಪೂರ್ತಿ ರೆಸ್ಟ್ ತಗೊಳಕ್ಕೆ ಹೇಳ್ತಾರೆ. ಇಡೀ ಪರಿವಾರಕ್ಕೆ ದುಃಖ ಬಡ್ದಂಗಾಯ್ತು. ಅತ್ತೆ ಮತ್ತೆ ಲತಾ ಇಬ್ರು ನಿರಾಶರಾದ್ರು. ಈ ರೀತಿ 6 ತಿಂಗಳು ಬೆಡ್ ರೆಸ್ಟ್ ಅನ್ನ ಕೇಳಿ ಬಿರ್ಜು ಮತ್ತೆ ಲತಾಗೆ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ.
ನೀವು 6 ತಿಂಗಳು ರೆಸ್ಟ್ ತಗೊಳ್ಳೇಬೇಕು. ನೀವು ನಿಮ್ಮ ಬೆನ್ನಿನ ಮೂಳೆಗೆ ಏನಾದ್ರೂ ಜಾಸ್ತಿ ಫೋರ್ಸ್ ಕೊಟ್ರೆ ನಿಮ್ಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗಬಹುದು. ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಈ ಮಾತ್ರೆಗಳನ್ನ ತಗೊಳ್ತೀರಿ. ಆಗ ಲತಾ ಮತ್ತೆ ಅವರತ್ತೆ ಅವಳಿಗೆ ಹೇಳ್ತಾರೆ, ಇದು ನಮ್ಮ ಪರಿವಾರದಲ್ಲಿ ಎಂತ ಕಷ್ಟ ಬಂದ್ಬಿಟ್ಟಿದೆ ಮಗ್ನೆ ಬಿರ್ಜು. ಇನ್ಮೇಲೆ ನೀನು ಟ್ರೈನಲ್ಲಿ ಸ್ಯಾಂಡ್ವಿಚ್ ಮಾರಕ್ ಆಗೋದಿಲ್ಲ. ಇದೇ ಅವಕಾಶನ ಪಡ್ಕೊಂಡು ನಮ್ಮ ಪಕ್ಕದ ಮನೆ ಕಿರೋಡಿ ಲಾಲ್ ಬೆಟ್ಟದ ಸ್ಯಾಂಡ್ವಿಚ್ ನ ಮಾರ್ತಾ ಇದ್ದಾನೆ. ಈಗ ಸ್ವಲ್ಪನೇ ದುಡ್ಡು ಉಳ್ಕೊಂಡಿರೋದು, ಸ್ವಲ್ಪ ದುಡ್ಡು ಹಾಸ್ಪಿಟಲ್ಗೆ ಖರ್ಚಾಗ್ಬಿಟ್ಟಿದೆ. ಅಷ್ಟರಲ್ಲೇ ಬಿರ್ಜುನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಸ್ಟೇಷನ್ ಮಾಸ್ಟರ್ ಬರ್ತಾರೆ. ಅವರನ್ನ ನೋಡಿದ ಕೂಡ್ಲೆ ಬಿರ್ಜು ಹೇಗೋ ಕಷ್ಟಪಟ್ಟು ಎದ್ದೇಳಕ್ಕೆ ನೋಡ್ತಾನೆ. ಅರೆ ಪರವಾಗಿಲ್ಲ, ಆರಾಮಾಗಿರು. ಏನಾಯ್ತು ಬಿರ್ಜು, ನಿನಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರು ಆವಾಗಲೇ ನೋಡ್ಬೇಕು ಅನ್ಕೊಂಡೆ. ಏನು ಮಾಡೋದು ಸರ್, ಎಲ್ಲ ಮೇಲೆ ಇರೋ ಒಂದು ಕೃಪೆ. ಇಲ್ಲಾಂದರೆ ನಾನು ಜೀವಂತವಾಗಿರ್ತಿರ್ಲಿಲ್ಲ. ಅರೆ ಒಳ್ಳೆಯದೇ ಯೋಚನೆ ಮಾಡು, ಒಳ್ಳೆಯದೇ ನಡೆಯುತ್ತೆ. ನಾನು ನಿನ್ನ ಬೆಟ್ಟದ ಸ್ಯಾಂಡ್ವಿಚ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ನನ್ನ 3 ಹೆಣ್ಮಕ್ಳು ಕೂಡ ನೀನು ಮಾರೋ ಸ್ಯಾಂಡ್ವಿಚ್ನ ತುಂಬ ಇಷ್ಟಪಟ್ಟು ತಿನ್ನೋರು. ನಾನು ಕೂಡ. ಬಿರ್ಜು ಅವರ ಮಾತುಗಳನ್ನ ಕೇಳ್ತಾನೆ ಇರ್ತಾನೆ. ಅಷ್ಟರಲ್ಲಿ ಲತಾ ಮತ್ತೆ ಅವರತ್ತೆ ಮಾತ್ರೆಗಳನ್ನ ತಗೊಂಡು ಅಲ್ಲಿಗೆ ಬರ್ತಾರೆ. ಲತಾ ಮತ್ತೆ ಅವರತ್ತೆ ಸಪ್ಪಗಿರೋದನ್ನ ನೋಡಿ ಸ್ಟೇಷನ್ ಮಾಸ್ಟರ್ಗೆ ಅರ್ಥ ಆಗ್ಬಿಡತ್ತೆ ದುಡ್ಡಿನ ಸಮಸ್ಯೆ ಇದೆ ಅಂತ. ಬಾ ಲತಾ ಬಾ. ಅಮ್ಮ ಲತಾ, ಇವರು ಯಾರು ಅಂತ ಗೊತ್ತಾ? ನಾನು ಪರಿಚಯ ಮಾಡಿಸ್ಲಿಕ್ಕೆ ಮರ್ತೋದೆ. ಇವರು ನಮ್ಮ ಸ್ಟೇಷನ್ದು ಸ್ಟೇಷನ್ ಮಾಸ್ಟರ್. ನಾವು ವ್ಯಾಪಾರ ಶುರು ಮಾಡಿದಾಗ ಇವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ನಮ್ಗೆ ಖುಷಿ ಆಯ್ತು ನೀವು ನನ್ ಮಗನ್ನ ನೋಡಕ್ ಬಂದ್ರಿ. ಧನ್ಯವಾದ. ಇದರಲ್ಲಿ ಧನ್ಯವಾದ ಎಲ್ಲಿಕ್ಕೇನಿದೆ? ನಾನು ಬಿರ್ಜಿಗೋಸ್ಕರ ಒಂದು ಒಳ್ಳೆ ಶುಭವಾರ್ತೆನ ತಂದಿದ್ದೀನಿ. ಶುಭವಾರ್ತೆನಾ? ಶುಭವಾರ್ತೆ ಏನಂದರೆ, ನಮ್ಮ ರೈಲ್ವೆ ಸ್ಟೇಷನಲ್ಲಿ ಒಂದು ಬುಕ್ ಸ್ಟಾಲ್ ತುಂಬ ದಿನಗಳಿಂದ ಮುಚ್ಚೆ ಇದೆ, ಗೊತ್ತಲ್ವಾ? ಅಲ್ಲಿ ಬುಕ್ ಸ್ಟಾಲ್ ನಡೆಸ್ತಿದ್ದವನು ಬೇರೆ ದೊಡ್ಡ ಸ್ಟೇಷನಿಗೆ ಹೋಗಿದ್ದಾನೆ. ನಿನಗೆ ನಿನ್ನ ಕುಟುಂಬದವರಿಗೆ ಓಕೆ ಅಂದರೆ ಆ ಶಾಪ್ನ ನೀವು ಬಾಡಿಗೆಗೆ ತಗೊಳ್ಬೋದು. ಅಲ್ಲೇ ನೀವು ಆ ಬೆಟ್ಟದ ಸ್ಯಾಂಡ್ವಿಚ್ ವ್ಯಾಪಾರನ ಶುರು ಮಾಡ್ಬೋದು. ನಕಲಿ ಸ್ಯಾಂಡ್ವಿಚ್ನ ತಿಂದು ಜನರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ. ಸ್ಟೇಷನ್ ಮಾಸ್ಟರ್ ಹೇಳಿದ್ದನ್ನ ಕೇಳಿ ಪೂರ್ತಿ ಪರಿವಾರ ಬಹಳ ಸಂತೋಷ ಪಡತ್ತೆ. ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ ಅವ್ರಿಗೆ ತಡೆಯೋದಕ್ಕೆ ಆಗೋದಿಲ್ಲ. ನೀವು ಮಾಡಿದ ಸಹಾಯಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್. ನಾನು ಹಾಸ್ಪಿಟ್ಲಲ್ಲಿ ಇರೋ ತನಕ ಅಮ್ಮನೂ ಲತಾನೂ ವ್ಯಾಪಾರ ಮಾಡ್ತಾರೆ. ನಾನು ಯಾವಾಗ ಗುಣ ಆಗ್ತೀನೋ ಅವಾಗ ನಾನೇ ಅಂಗಡಿಗೆ ಬಂದು ವ್ಯಾಪಾರನ ನಾನು ನೋಡ್ಕೊಳ್ತೀನಿ. ಅಂಗಡಿ ಶುರುವಾದ್ರೆ ನಮ್ಮ ಲಾಭ ಹಾಗೇ ಇರುತ್ತೆ. ಗ್ರಾಹಕರು ಕೂಡ ಇದ್ದೇ ಇರ್ತಾರೆ. ಒಳ್ಳೆ ಕೆಲ್ಸ ಮತ್ತೆ ನಿಧಾನ. ಇಲ್ಲ, ನಾವಿದನ್ನ ಬೇಗನೆ ಮಾಡ್ತೀವಿ. ಸ್ಟೇಷನ್ ಮಾಸ್ಟರ್ ಹೇಳಿದ್ದನ್ನ ಕೇಳಿ ಬಿರ್ಜು ಸ್ಟೇಷನ್ ಅಲ್ಲಿ ಒಂದು ಅಂಗಡಿನ ಬಾಡಿಗೆಗೆ ತಗೊಳ್ತಾನೆ. ಲತಾ ಮತ್ತೆ ಅವರತ್ತೆ ಬೆಟ್ಟದ ಸ್ಯಾಂಡ್ವಿಚ್ ನ ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ. ಕಿರೋಡಿ ಮಲ್ನ ಸ್ಯಾಂಡ್ವಿಚ್ ನ ಈಗ ಯಾರು ತಗೊಳ್ಳೋದೇ ಇಲ್ಲ. ಸ್ವಲ್ಪ ದಿನ ಒಳ್ಳೆ ವ್ಯಾಪಾರ ಆದ್ಮೇಲೆ ಅವರು ಬಾಡಿಗೆನ ಕಟ್ಬಿಟ್ರು. ಮತ್ತೆ ಅತ್ತೆ ಅವರು ಸ್ಟೇಷನ್ ಮಾಸ್ಟರ್ಗೆ ಧನ್ಯವಾದ ಹೇಳಿದ್ರು. ಬಿರ್ಜು ಕೂಡ ಈಗ ಸರಿ ಹೋಗ್ಬಿಡ್ತಾನೆ. ಅವನು ಅವನ ಅಂಗಡಿಯಲ್ಲಿ ಬಹಳ ಶ್ರದ್ಧೆಯಿಂದ ನಿಯತ್ತಿನಿಂದ ಬೆಟ್ಟದ ಸ್ಯಾಂಡ್ವಿಚ್ ನ ಮಾರ್ತಾನೆ. ಮತ್ತೆ ಪೂರ್ತಿ ಪರಿವಾರ ಖುಷಿಯಾಗಿರ್ತಾರೆ.